ಯಂಗ್ ಪೀಪಲ್ ಅಂದ್ರೆ 20ರ ಆಸುಪಾಸಿನಲ್ಲಿ ಇರುವಂತಹವರು ಜಾಯಿಂಟ್ ಪೇನ್ ಅಥವಾ ನನ್ನ ನೀ ಪೇನ್ ಅನ್ನುವಂತಹ ಕಾರಣಗಳನ್ನ ಇಟ್ಕೊಂಡು ಆ ಸಮಸ್ಯೆಯನ್ನ ಹುಡ್ಕೊಂಡು ನಿಮ್ಮ ಹತ್ರ ಬರೋರು ಅಥವಾ ನನ್ನ ಹತ್ರ ಬಂದವರು ಇದ್ದಾರೆ. ಈ ತರದ ವಿಚಾರಗಳನ್ನ ನೀವು ಹೇಗೆ ಅಡ್ರೆಸ್ ಮಾಡ್ತೀರಿ? ಅಥವಾ ಈ ತರ ನೀ ಪೇನ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಅಥವಾ ಬ್ಯಾಕ್ ಪೇನ್ ಇರ್ಬೋದು, ಇದು ಕಾಮನ್ ಈಗ ಏಜಿಂಗ್ ಇಂದ ಬರ್ತಿದ್ಯಾ? ಯಾವ ಕಾರಣಕ್ಕೆ ಇದು ಬರ್ತಿದೆ? ಈಗ ಪಲ್ಲವಿ ಅವರೇ, ನಮ್ಮ ಸಮಾಜದಲ್ಲಿ ನೋಡಿದ್ರೆ ವಿ ಆರ್ ಅ ಯಂಗ್ ನೇಷನ್ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಯಂಗ್ ನೇಷನ್ ಹ್ಯಾಸ್ ಟು ಪ್ರೊವೈಡ್ ಅ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳ್ತಾರೆ. ಆದರೆ ಎಲ್ಲೇ ನಿಮಗೆ ಮಸ್ಕ್ಯುಲೋಸ್ಕೆಲಿಟಲ್ ಹೆಲ್ತ್ ಇಶ್ಯೂಸ್ ಬಂದಾಗ ಅದನ್ನು ನೀವು ಇಫ್ ಯು ಡೈವ್ ಅ ಬಿಟ್ ಮೋರ್ ಡೀಪರ್, ಈಚ್ ಪೇಷಂಟ್ ಹ್ಯಾಸ್ 3 ಮೇನ್ ಥಿಂಗ್ಸ್ ವಿಚ್ ಆರ್ ಕಾಂಟ್ರಿಬ್ಯೂಟಿಂಗ್, ವಿಚ್ ಈಸ್ ಮೂವ್ಮೆಂಟ್, ಮೆಟಬಾಲಿಸಮ್ ಆ್ಯಂಡ್ ಮೈಂಡ್ ಅಂತ ಹೇಳ್ತೀವಿ. ದ 3 M's. ಓಕೆ, ನೀವು ಯಾವುದೇ ಕಾರಣ ತಗೊಳ್ಳಿ, ಎಸ್ಪೆಷಲಿ ಯಂಗ್ ಪೇಷಂಟ್ಸ್ ಅಂತ ನೀವು ಹೇಳಿದ್ರಿ, ಎಸ್ಪೆಷಲಿ IT ಬ್ಯಾಕ್ಗ್ರೌಂಡಲ್ಲಿ ಇರೋರಿಗೆ. ಈಗ ಸುಮಾರು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಅಂತ ಇತ್ತು, ಆಮೇಲೆ ಹೈಬ್ರಿಡ್ ವರ್ಕಿಂಗ್ ಪ್ಯಾಟರ್ನ್ ಅಂತ ಬಂದಿದೆ. ಅವ್ರಿಗೆ ಸರ್ವೈಕಲ್ ಪೇನ್ ಇರ್ಬೋದು, ಲಂಬಾರ್ ಪೇನ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು. ಈ ಎಲ್ಲ ಕಾರಣಗಳಿಗೂ ಈ 3 ಫ್ಯಾಕ್ಟರ್ಸೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಸೊ ಈ 3 ಫ್ಯಾಕ್ಟರ್ನ ನಾವು ಯಾವಾಗ ಐಡೆಂಟಿಫೈ ಮಾಡ್ತೀವಿ, ಆ ಪ್ರತಿಯೊಂದು ವ್ಯಕ್ತಿಗೆ ಅದನ್ನು ನಾವು ಅನಲೈಸ್ ಮಾಡಿ ಅದನ್ನು ಸಮಕ್ಷವಾಗಿ ಅಂದರೆ ಕಾಂಪ್ರಿಹೆನ್ಸಿವ್ಲಿ ಟ್ರೀಟ್ ಮಾಡಿದ್ರೆ ಇದು ಅವ್ರಿಗೆ ಲಾಂಗ್ ಟರ್ಮ್ ಪೇನ್ ಅನ್ನೋ ಪ್ರಾಬ್ಲಮ್ ಆಗಲ್ಲ.